11 ದೇವಸ್ಥಾನ 17.5 ಲಕ್ಷ ರೂಪಾಯಿ ಬಾಕಿ ಇದೆ. ಅವರು ಇದು ಕಳಿಸ್ತಾರೆ, ಎಸ್ಟಿಮೇಟ್ ಮಾಡಿ ಕಳಿಸಿದ್ರೆ ಇಮಿಡಿಯೇಟ್ ಆಗಿ ಅದನ್ನ ಜಿಲ್ಲಾಧಿಕಾರಿಗಳೇ ಕೊಡ್ತಾರೆ. ಮತ್ತೆ 2-3 ದೇವಸ್ಥಾನದಲ್ಲಿ ರಿಕ್ರೂಟ್ಮೆಂಟ್ ಆಗ್ಬೇಕು ಅಂತ ಹೇಳಿದ್ದಾರೆ. ಪ್ರಪೋಸಲ್ ಕಳಿಸಿದ್ರೆ ತಕ್ಷಣ ಮಾಡಿ ಕಳಿಸ್ತೀವಿ ಸರ್. ಮಾನ್ಯ ಮಂತ್ರಿಗಳ ಕಿರಣ್ ಕುಮಾರ್ ಕೊಡ್ಗಿ ಕೇವಲ ಅವ್ರ ಕಿರಣ್ ಕುಮಾರ್ ಕೊಡ್ಗಿ ಸರ್ ಒಂದು ಆ ದೇವಸ್ಥಾನ ನೋಡಿ ಇಲ್ಲ ಕೋಟಿ ಹಣ ಬಿಡುಗಡೆ ಮಾಡಿ ಬರೀ 1 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. ಅರ್ಧ ಕೆಲಸ ಆಗಿದೆ, ಇನ್ನು ಅರ್ಧ ಮುಗಿಸ್ಲಿಲ್ಲ ಅಂದ್ರೆ ಹೇಗೆ ಪೂರ್ತಿ ಆಗುತ್ತೆ? ಅದು ಕಿರಣ್ ಕುಮಾರ್ ಕೊಡ್ಗಿ ಅರ್ಧದಲ್ಲೇ ನಿಂತೋಗಿದ್ರೆ ನಿಂತೋಗಿರೋ ಕೆಲಸವನ್ನ ಸಂಪೂರ್ಣ ಆಗ್ಬೇಕಾಗಿದೆ. ಸಭಾಧ್ಯಕ್ಷರ ಮೂಲಕ ಸನ್ಮಾನ್ಯ ಸಚಿವರ ಗಮನ ಸೆಳೆಯಕ್ಕೆ ಇಷ್ಟಪಡ್ತೀವಿ. ಸುರೇಶ್ ಗೌಡ್ರೆ, ಕ್ವಶನ್ ಯಾರ ಕೇಳಿದ್ದು? ನೀವು ಯಾರ ಬಗ್ಗೆ ಮಾತಾಡೋದು? ಕ್ವಶನ್ ಕೇಳ್ದಲ್ಲಿ ಬಾಕಿ ಅಲ್ಲ, ಅರ್ಧ ಕೆಲಸ ಆಗಿದೆ ದೇವಸ್ಥಾನ. ಆಯ್ತು, ಕಾಲಿಂಗ್ ಅಟೆನ್ಷನ್ ಹಾಕಿ ಇನ್ನೊಂದು 0 ಅವ್ರಿಗೆ ಹೇಳಿ ಅಂತ ಉತ್ತರ ಬಯಸ್ತೀವಿ. ಆಯ್ತು, ನೆಕ್ಸ್ಟ್ ಕೊಡ್ತಾರೆ ಅವ್ರ ಉತ್ತರ. ಅವ್ ಏನೇ ಉತ್ತರ? ನೀವು ಕ್ವಶನ್ ಕೇಳಿಲ್ಲ. ಈಗ ಇನ್ಸ್ಟಾಂಟ್ ಕ್ವಶನ್, ಫಾಸ್ಟ್ ಫುಡ್ ಇದು ರೆಸ್ಟೋರೆಂಟ್ ಅರ್ಜೆಂಟ್ ಕೊಡ್ಲಿಕ್ಕೆ ಕೊಡ್ಗೆ ಅವ್ರು ಕೊಡ್ತಾರೆ. ಕೊಡ್ಗೆ ಅವ್ರೆ ಮಾತಾಡಿ. 11 ದೇವಸ್ಥಾನ 17.5 ಲಕ್ಷ ರೂಪಾಯಿ ಬಾಕಿ ಇದೆ. ಅವರು ಇದು ಕಳಿಸ್ತಾರೆ, ಎಸ್ಟಿಮೇಟ್ ಮಾಡಿ ಕಳಿಸಿದ್ರೆ ಇಮಿಡಿಯೇಟ್ ಆಗಿ ಅದನ್ನ ಜಿಲ್ಲಾಧಿಕಾರಿಗಳೇ ಕೊಡ್ತಾರೆ. ಮತ್ತೆ 2-3 ದೇವಸ್ಥಾನದಲ್ಲಿ ರಿಕ್ರೂಟ್ಮೆಂಟ್ ಆಗ್ಬೇಕು ಅಂತ ಹೇಳಿದ್ದಾರೆ. ಪ್ರಪೋಸಲ್ ಕಳಿಸಿದ್ರೆ ತಕ್ಷಣ ಮಾಡಿ ಕಳಿಸ್ತೀವಿ ಸರ್. ಮಾನ್ಯ ಮಂತ್ರಿಗಳ ಕಿರಣ್ ಕುಮಾರ್ ಕೊಡ್ಗಿ ಕೇವಲ ಅವ್ರ ಕಿರಣ್ ಕುಮಾರ್ ಕೊಡ್ಗಿ ಸರ್ ಒಂದು ಆ ದೇವಸ್ಥಾನ ನೋಡಿ ಇಲ್ಲ ಕೋಟಿ ಹಣ ಬಿಡುಗಡೆ ಮಾಡಿ ಬರೀ 1 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. ಅರ್ಧ ಕೆಲಸ ಆಗಿದೆ, ಇನ್ನು ಅರ್ಧ ಮುಗಿಸ್ಲಿಲ್ಲ ಅಂದ್ರೆ ಹೇಗೆ ಪೂರ್ತಿ ಆಗುತ್ತೆ? ಅದು ಕಿರಣ್ ಕುಮಾರ್ ಕೊಡ್ಗಿ ಅರ್ಧದಲ್ಲೇ ನಿಂತೋಗಿದ್ರೆ ನಿಂತೋಗಿರೋ ಕೆಲಸವನ್ನ ಸಂಪೂರ್ಣ ಆಗ್ಬೇಕಾಗಿದೆ. ಸಭಾಧ್ಯಕ್ಷರ ಮೂಲಕ ಸನ್ಮಾನ್ಯ ಸಚಿವರ ಗಮನ ಸೆಳೆಯಕ್ಕೆ ಇಷ್ಟಪಡ್ತೀವಿ. ಸುರೇಶ್ ಗೌಡ್ರೆ, ಕ್ವಶನ್ ಯಾರ ಕೇಳಿದ್ದು? ನೀವು ಯಾರ ಬಗ್ಗೆ ಮಾತಾಡೋದು? ಕ್ವಶನ್ ಕೇಳ್ದಲ್ಲಿ ಬಾಕಿ ಅಲ್ಲ, ಅರ್ಧ ಕೆಲಸ ಆಗಿದೆ ದೇವಸ್ಥಾನ. ಆಯ್ತು, ಕಾಲಿಂಗ್ ಅಟೆನ್ಷನ್ ಹಾಕಿ ಇನ್ನೊಂದು 0 ಅವ್ರಿಗೆ ಹೇಳಿ ಅಂತ ಉತ್ತರ ಬಯಸ್ತೀವಿ. ಆಯ್ತು, ನೆಕ್ಸ್ಟ್ ಕೊಡ್ತಾರೆ ಅವ್ರ ಉತ್ತರ. ಅವ್ ಏನೇ ಉತ್ತರ? ನೀವು ಕ್ವಶನ್ ಕೇಳಿಲ್ಲ. ಈಗ ಇನ್ಸ್ಟಾಂಟ್ ಕ್ವಶನ್, ಫಾಸ್ಟ್ ಫುಡ್ ಇದು ರೆಸ್ಟೋರೆಂಟ್ ಅರ್ಜೆಂಟ್ ಕೊಡ್ಲಿಕ್ಕೆ ಕೊಡ್ಗೆ ಅವ್ರು ಕೊಡ್ತಾರೆ. ಕೊಡ್ಗೆ ಅವ್ರೆ ಮಾತಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.